ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವಿಜಯಲಕ್ಷ್ಮಿ ವ್ಲಾಗ್ಸ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಮಂಗಳವಾರ ಅಲ್ಲ, ಮಂಗಳವಾರ ಬೆಳಗಿನ ಕೆಲಸ ಎಲ್ಲ ಮುಗಿಟ್ಟು ಬೆಳಗಿನ ಕೆಲಸ ಮುಗಿಸ್ಕೊಂಡು ಜಳಕ ಅದು ಮಾಡಿಕೊಂಡು ಮಂಗಳವಾರ ಪೂಜೆ ಎಲ್ಲ ಇವತ್ತು, ಹಾಗಾಗಿ ಪೂಜೆ ಅದು ಮಾಡಿಕೊಂಡು ಮಕ್ಕಳಿಗೆ ಡಬ್ಬಿ ಕಟ್ಟಬೇಕು. ಮಗ 9 ಗಂಟೆಗೆ ಹೋಗ್ತಾನೆ, ಮಗಳು 9:30 ಹೋಗ್ತಾಳೆ. ಹಾಗಾಗಿ ಡಬ್ಬಿ ಮಾಡಬೇಕು, ಡಬ್ಬಿಗೆ ರೆಡಿ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಸ್ವೀಟ್ ಕಾರ್ನ್ ಪಲಾವ್ ಮಾಡತ್ತೀನಿ. ಡೈರೆಕ್ಟಾಗಿ ಇಲ್ಲಿ ಮಗಳು, ಹಾಗಾಗಿ ತೋರ್ಸೋಕ್ಕಾಗಿಲ್ಲ ಹಿಡಿಯೋದಾಗ. ಎಣ್ಣೆ ಹಾಕ್ಕೊಂಡನಿ, ಈರುಳ್ಳಿ, ಉದ್ದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡನಿ, ಒಂದು ಚಕ್ರ ಮಗ್ಗು ಹಾಕ್ಕೊಂಡನಿ, ಒಂದು ಪಲಾವ್ ಎಲೆ ಹಾಕ್ಕೊಂಡನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡನಿ. ನೆಕ್ಸ್ಟ್ ಸ್ವೀಟ್ ಕಾರ್ನ್ ಹಾಕ್ಕೊಂಡನಿ. ಸ್ವೀಟ್ ಕಾರ್ನ್ ನೀಟಾಗಿ ಫ್ರೈ ಆಗ್ಬೇಕು ಎಣ್ಣೆ ಒಳಗೆ. ನೀಟಾಗಿ ಫ್ರೈ ಆದ ನಂತರ ಈಗ ಕ್ಯಾಪ್ಸಿಕಮ್ಮು, ಬೀನ್ಸ್ ಹಾಕ್ಕೋಬೇಕು. ಕ್ಯಾಪ್ಸಿಕಮ್ಮು ಬೀನ್ಸ್ ಹಾಕ್ಕೊಂಡ ನಂತರ ನೋಡಿ ನೀಟಾಗಿ ಕುಕ್ ಆಗಲಿ ಅದು. ಬೀನ್ಸ್ ಕ್ಯಾಪ್ಸಿಕಮ್ಮು ಎಣ್ಣೆ ಒಳಗೆ ನೀಟಾಗಿ ಕುಕ್ ಆಗಿದ ನಂತರ ಫ್ಲವರ್ ಹಾಕ್ಕೊತೀನಿ. 2 3 ಪೀಸ್ ಫ್ಲವರ್ ತೊಗೊಂಡನಿ, 1 ಕ್ಯಾರೆಟ್ ತೊಗೊಂಡನಿ. ಈ ಒಂದೊಂದು ತೊಗೊಂಡ್ರು ವೆಜಿಟೇಬಲ್ ಸಿಕ್ಕಾಪಟ್ಟೆ ಆಗುತ್ತೆ, ಹಾಗಾಗಿ ಒಂದೊಂದು ತೊಗೊಂಡನಿ. ನೆಕ್ಸ್ಟ್ ಈಗ ನೀಟಾಗಿ ಕುಕ್ ಆಗಲಿ ಅದು. ನೀಟಾಗಿ ಕುಕ್ ಆದ ನಂತರ ನೋಡಿ ಫ್ರೆಂಡ್ಸ್, ನಿಮ್ಮ ಆಮೇಲೆ ಬಿಟ್ರೋಟ್ ಹಾಕ್ಕೊತೀನಿ. ಬಿಟ್ರೋಟ್ ಹಾಕ್ಕೊಂಡು ಕುಕ್ ಆಗಲಿ ಅದು. ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮ್ಲಿದವ್ರಿಗೆ ಎಷ್ಟು ಮಂದಿ ಇದ್ದೀರಿ ಅಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಏನು ವಿಡಿಯೋ ಮಾಡಬೇಕಂತ ಕಮೆಂಟ್ ಹಾಕಿ, ಯೂಟ್ಯೂಬ್ ಒಳಗೆ ಕಮೆಂಟ್ ಹಾಕಿ, ನಾ ಅದೇ ಥರನ ನೀವು ಕೇಳಿದ್ದು ಮಾಡಿಕೊಡ್ತೀನಿ. ವೆರೈಟಿ ಏನು ಮಕ್ಕಳ ಟಿಫನ್ ಬಾಕ್ಸ್ಗೆ ಆಗಲಿ ಏನಂತ ಹೇಳಿ ನಾ ಮಾಡಿ ಹಾಕ್ತೀನಿ ವಿಡಿಯೋದೊಳಗೆ. ಆನಂತರ ನಿಮಗೆ ಯಾವ ಟೈಪ್ ಬೇಕು ಅಂತ ಹೇಳಿ. ನಮ್ಮ ಹಸ್ಬೆಂಡ್ ಕುಕ್ ಅದಾರ, ಹೋಟೆಲ್ ಶೆಫ್ ಅದಾರ, ಹಾಗಾಗಿ ನಾ ಕೇಳ್ಕೊಂಡು ಮಾಡ್ತೀನಿ ನಿಮ್ಗೆ ಯಾವ ವೆರೈಟಿ ಬೇಕಂತ. ಈಗ 2 ಟೊಮೆಟೊ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ. ಯಾವ ವೆರೈಟಿ ಬೇಕಂತ ಹೇಳಿ ನಾನು ಆ ಟೈಪ್ ಮಾಡಿ ನಿಮ್ಗೆ ಯೂಟ್ಯೂಬ್ ಒಳಗೆ ಹಾಕ್ತೀನಿ. ಈಗ ಟೊಮೆಟೊ ಹಣ್ಣು ನೀಟಾಗಿ ಕುಕ್ ಆಗಬೇಕು. ನೀಟಾಗಿ ಕುಕ್ ಆದ ನಂತರ ನಾವೊಂದು ಪೇಸ್ಟ್ ಮಾಡಿ ಇಟ್ಕೊಂಡೇನಿ. ಆ ಪೇಸ್ಟಿಗೆ ಒಂದು 5-6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಇದಕ್ಕೆ ಖಾರ ಗೀರ ಏನು ಹಾಕಿಲ್ಲ ನಾನು, ಮಸಾಲೆದ ಐಟಮ್. ಚಕ್ರ ಮಗ್ಗೊಂದು, ಒಂದು ಪಲಾವ್ ಎಲೆ ಒಂದು ಹಾಕೀನಿ. ಒಂದು 5-6 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಪುದೀನ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಇದನ್ನ ಇಷ್ಟು ಸೇರಿಸಿ ಮಿಕ್ಸಿ ಮಾಡ್ಕೊಂಡೇನಿ. ಗ್ರೈಂಡ್ ಮಾಡಿಕೊಂಡು ಈಗ ಪೇಸ್ಟ್ ಹಾಕ್ಕೊತೀನಿ. ನೀಟಾಗಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಕುಕ್ ಆಗಬೇಕದು. ನೀಟಾಗಿ ಕುಕ್ ಆದ ನಂತರ ರೈಸ್ ಒಂದು 3 ಬಾಲ್ ತೊಗೊಂಡೇನಿ. 3 ಬಾಲ್ ರೈಸ್ ತೊಳೆದು ಅದಕ್ಕೆ ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕ್ಕೊಂಡು ಇಟ್ಕೊಂಡೇನಿ. ಈಗ ಇದು ಹಸಿ ಸ್ಮೆಲ್ ಹೋಗಬೇಕು. ಹಸಿ ಸ್ಮೆಲ್ ಹೋಗೋ ಮಟ್ಟ ಕುಕ್ ಮಾಡಬೇಕು. ನೀಟಾಗಿ ಕುಕ್ ಆದ ನಂತರ ಈಗ ರೈಸ್ ಹಾಕ್ಕೊತೀನಿ. ಕುಕ್ ಆಗಲಿ ಅದು ಒಂದು 5 ನಿಮಿಷ. ಹಸಿ ತರಕಾರಿನೂ ಎಲ್ಲ ನೀಟಾಗಿ ಕುಕ್ ಆಗುತ್ತೆ. ಈಗ ಮಸಾಲೆ ಎಲ್ಲ ನೀಟಾಗಿ ಕುಕ್ ಆಗೈತಿ. ಕುಕ್ ಆದ ನಂತರ ಈಗ ಏನು ಮಾಡ್ತೇವೆ, ಡೈರೆಕ್ಟ್ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೊಂಡಿಲ್ಲ, ಸಾಲ್ಟ್ ಹಾಕ್ಕೊಂಡು ಕುಕ್ ಆಗೈತಿ. ಈಗ ಮಸಾಲೆ ಎಲ್ಲ ಕುಕ್ ಆಗೈತಲ್ಲ, ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ರೈಸ್ ಹಾಕ್ಕೊಂಡ್ಮೇಲೆ ಸಾಲ್ಟ್ ಹಾಕ್ಕೋಬೇಕು. ನನಗೆ ನೆನಪೇ ಇಲ್ಲ, ಹಾಗಾಗಿ ರೈಸ್ ಹಾಕ್ಕೊಂಡು ಮೊದಲೇ 3 ಬಾಲ್ ತೊಳೆದು ನೀಟಾಗಿ ನೆನೆ ಇಟ್ಟಿದ್ದೆ. ಯಾರೇ ಒಬ್ರಿಗೆ ಕಸ್ಟಮರ್ ಬಂದಿದ್ರು, ಹಾಗಾಗಿ ಡಿಸ್ಟರ್ಬೆನ್ಸ್ ಅನ್ನಿಸ್ತು. ಸಾರಿ ಫ್ರೆಂಡ್ಸ್, ಏನರ ತಪ್ಪಾದಲ್ಲೇ ಕ್ಷಮಿಸಿ. ವಿಡಿಯೋ ಅರ್ಧಕ್ಕೆ ಹೋಗ್ಬಿಟ್ಟೆ, ಹಾಗಾಗಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಕತ್ತೆ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತೀನಿ. ಎಷ್ಟು ಬೇಕು ನಿಮ್ಗೆ ಅಷ್ಟು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ. ಕಡಿಮೆ ಬಿದ್ದರೆ ರೈತದೊಳಗೆಲ್ಲ ಮ್ಯಾನೇಜ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಸಾಲ್ಟ್. ಜಾಸ್ತಿ ಮಸಾಲೆ ಐಟಮ್ ಏನು ಉಪಯೋಗಿಸಿಲ್ಲ. ಈಗ ಒಂದು 2 3 ನಿಮಿಷ ಒಳಗೆ ರೈಸ್ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಸ್ವೀಟ್ ಕಾರ್ನ್ ನೀಟಾಗಿ ಹೆಂಗೆ ಮೇಲ್ಗಡೆ ನಿಂತೈತಿ. ಚೆನ್ನಾಗಾಗಿತ್ತು ಪಲಾವ್. ನನ್ನ ಮಗಳಿಗೆ ಭಾಳ ಪಲಾವ್ ಅಂದ್ರೆ ಭಾಳ ಇಷ್ಟ ಅವಳಿಗೆ, ಹಾಗಾಗಿ ನಾವು ಜಾಸ್ತಿ ಪಲಾವು, ಫ್ರೈಡ್ ರೈಸ್ ಅದನ್ನ ಜಾಸ್ತಿ ಮಾಡೋದು. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್.
ಹೆಚ್ಚು ವಿಡಿಯೋ ಶೇರ್ ಮಾಡಿ. ನಿಮಗೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ. ನಿಮಗೆ ಹೆಚ್ಚಾಗಿ ವಿಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.